ರಾಜ್ಯಪಾಲರು ಭಾಷಣ ಮಾಡದೇನೆ ಹೋಗಿದ್ದಾರೆ, ಅಟೆಂಡ್ ಆದ್ರು ಆದರೆ ಭಾಷಣ ಮಾಡಲಿಲ್ಲ. ಈಗ ರಾಜ್ಯಪಾಲರ ನಡೆ ಇದೆ ನೋಡಿ, ಇದು ಸಂಪೂರ್ಣವಾಗಿ ಅಸಂವಿಧಾನಿಕವಾಗಿರ್ತಕ್ಕಂಥದ್ದು, ಅನ್ಕಾನ್ಸ್ಟಿಟ್ಯೂಷನಲ್. ಕರ್ನಾಟಕ ರಾಜ್ಯದ ಇತಿಹಾಸಕ್ಕೆ ಮತ್ತು ವಿಧಾನಮಂಡಲದ ಇತಿಹಾಸಕ್ಕೆ ಮಸಿ ಬಳಿತಕ್ಕಂಥ ಪ್ರಯತ್ನ ರಾಜ್ಯಪಾಲರು ಸ್ವತಃ RSS, ಮೋಹನ್ ಭಾಗವತ್, ನರೇಂದ್ರ ಮೋದಿ, ಅಮಿತ್ ಶಾ ಅವರ ನಿರ್ದೇಶನದ ಮೇಲೆ ಕರ್ನಾಟಕ ರಾಜ್ಯಕ್ಕೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆರ್ಟಿಕಲ್ 176 ಅದರಲ್ಲಿ 1ರಲ್ಲಿ ಪ್ರಕಾರ ರಾಜ್ಯಪಾಲರು ರಾಜ್ಯದ ವಿಧಾನಮಂಡಲದ ವರ್ಷದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ವಿಶೇಷ ಭಾಷಣ, ಸ್ಪೆಷಲ್ ಅಡ್ರೆಸ್ ಮಾಡಬೇಕೆಂದು ಕಡ್ಡಾಯಗೊಳಿಸುತ್ತದೆ. ಯಾವುದೇ ಕಾರಣಕ್ಕೆ ರಾಜ್ಯಪಾಲರು ಭಾಷಣ ಓದದೇ ಇರೋಕ್ಕಾಗೋದಿಲ್ಲ. ಇದು ಸಂಪೂರ್ಣವಾಗಿ ಅನ್ಕಾನ್ಸ್ಟಿಟ್ಯೂಷನಲ್, ಅಸಂವಿಧಾನಿಕವಾಗಿರ್ತಕ್ಕಂಥ ನಡೆ. ಇದು ಕರ್ನಾಟಕ ರಾಜ್ಯದ ಪ್ರಗತಿಗೆ, ಕರ್ನಾಟಕ ರಾಜ್ಯದ ಹೆಸರಿಗೆ ಮಸಿ ಬೆಳೀತಕ್ಕಂಥ ಕೆಲಸ ರಾಜ್ಯಪಾಲರು ಮಾಡಿದ್ದಾರೆ. ಇವೆಲ್ಲಕ್ಕೂ ಸಹ ರಾಜ್ಯಪಾಲರ ಸ್ಥಾನಮಾನವನ್ನು ದುರ್ಬಲಗೊಳಿಸ್ತಕ್ಕಂಥ ಹುನ್ನಾರ ಏನು ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಮತ್ತು ಇರ್ತಕ್ಕಂಥ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತಕ್ಕಂಥ ಬುಡಮೇಲು ಮಾಡ್ತಕ್ಕಂಥ ಪ್ರಯತ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯಪಾಲರು ತೋರಿಸಿದ್ದಾರೆ. ಇದು ಖಂಡನೀಯ, ನಾವೆಲ್ಲರೂ ಸಹ ಖಂಡನೆ. ಮತ್ತು ಕೌಲನ್ ಶಕ್ತರಲ್ಲಿ ತಾವು ನೋಡಿದಾಗ ಆರ್ಟಿಕಲ್ 176 ಇದರ 1ರಲ್ಲಿ ಬಾರ್ 1ನಲ್ಲಿ ನಾವು ವಿಧಾನಮಂಡಲ ಮತ್ತು ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರ ವಿರುದ್ಧ ನಿರ್ಣಯನ ಮಂಡಿಸಲಿಕ್ಕೂ ಕೂಡ ಅವಕಾಶಗಳಿದೆ. ನಿರ್ಣಯವನ್ನು ಸಹ ನಾವು ಮಂಡಿಸ್ತೀವಿ ಅಂತೇಳಿ ನಮ್ಗೆ ನಂಬಿಕೆ ಇದೆ. ಅಲ್ಲ, ಅವ್ರ ಎದುರುಗಡೆ ನಾನು ಹೇಳಲೇಬೇಕಾಯ್ತಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈ ಥರ ಅಸಂವಿಧಾನಿಕವಾದ ಕಾರ್ಯತತ್ವಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಈ ಕರ್ನಾಟಕ ರಾಜ್ಯ ಲಾ ಅಬೈಡಿಂಗ್ ಸ್ಟೇಟ್. ಇದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಸಹ ನೆಲದ ಕಾನೂನನ್ನು ಗೌರವ ಕೊಡ್ತಕ್ಕಂಥವ್ರು. ಅದಕ್ಕೆ ಅಪಮಾನ ಮಾಡಿದಾಗ ನಾನು ಪ್ರೊಟೆಸ್ಟ್ ಮಾಡಬೇಕಾಗುತ್ತೆ, ಅದನ್ನು ಮಾಡಿದ್ದೀನಿ. ರಾಜ್ಯಪಾಲರು ಭಾಷಣ ಮಾಡದೇನೆ ಹೋಗಿದ್ದಾರೆ, ಅಟೆಂಡ್ ಆದ್ರು ಆದರೆ ಭಾಷಣ ಮಾಡಲಿಲ್ಲ. ಈಗ ರಾಜ್ಯಪಾಲರ ನಡೆ ಇದೆ ನೋಡಿ, ಇದು ಸಂಪೂರ್ಣವಾಗಿ ಅಸಂವಿಧಾನಿಕವಾಗಿರ್ತಕ್ಕಂಥದ್ದು, ಅನ್ಕಾನ್ಸ್ಟಿಟ್ಯೂಷನಲ್. ಕರ್ನಾಟಕ ರಾಜ್ಯದ ಇತಿಹಾಸಕ್ಕೆ ಮತ್ತು ವಿಧಾನಮಂಡಲದ ಇತಿಹಾಸಕ್ಕೆ ಮಸಿ ಬಳಿತಕ್ಕಂಥ ಪ್ರಯತ್ನ ರಾಜ್ಯಪಾಲರು ಸ್ವತಃ RSS, ಮೋಹನ್ ಭಾಗವತ್, ನರೇಂದ್ರ ಮೋದಿ, ಅಮಿತ್ ಶಾ ಅವರ ನಿರ್ದೇಶನದ ಮೇಲೆ ಕರ್ನಾಟಕ ರಾಜ್ಯಕ್ಕೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆರ್ಟಿಕಲ್ 176 ಅದರಲ್ಲಿ 1ರಲ್ಲಿ ಪ್ರಕಾರ ರಾಜ್ಯಪಾಲರು ರಾಜ್ಯದ ವಿಧಾನಮಂಡಲದ ವರ್ಷದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ವಿಶೇಷ ಭಾಷಣ, ಸ್ಪೆಷಲ್ ಅಡ್ರೆಸ್ ಮಾಡಬೇಕೆಂದು ಕಡ್ಡಾಯಗೊಳಿಸುತ್ತದೆ. ಯಾವುದೇ ಕಾರಣಕ್ಕೆ ರಾಜ್ಯಪಾಲರು ಭಾಷಣ ಓದದೇ ಇರೋಕ್ಕಾಗೋದಿಲ್ಲ. ಇದು ಸಂಪೂರ್ಣವಾಗಿ ಅನ್ಕಾನ್ಸ್ಟಿಟ್ಯೂಷನಲ್, ಅಸಂವಿಧಾನಿಕವಾಗಿರ್ತಕ್ಕಂಥ ನಡೆ. ಇದು ಕರ್ನಾಟಕ ರಾಜ್ಯದ ಪ್ರಗತಿಗೆ, ಕರ್ನಾಟಕ ರಾಜ್ಯದ ಹೆಸರಿಗೆ ಮಸಿ ಬೆಳೀತಕ್ಕಂಥ ಕೆಲಸ ರಾಜ್ಯಪಾಲರು ಮಾಡಿದ್ದಾರೆ. ಇವೆಲ್ಲಕ್ಕೂ ಸಹ ರಾಜ್ಯಪಾಲರ ಸ್ಥಾನಮಾನವನ್ನು ದುರ್ಬಲಗೊಳಿಸ್ತಕ್ಕಂಥ ಹುನ್ನಾರ ಏನು ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಮತ್ತು ಇರ್ತಕ್ಕಂಥ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತಕ್ಕಂಥ ಬುಡಮೇಲು ಮಾಡ್ತಕ್ಕಂಥ ಪ್ರಯತ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯಪಾಲರು ತೋರಿಸಿದ್ದಾರೆ. ಇದು ಖಂಡನೀಯ, ನಾವೆಲ್ಲರೂ ಸಹ ಖಂಡನೆ. ಮತ್ತು ಕೌಲನ್ ಶಕ್ತರಲ್ಲಿ ತಾವು ನೋಡಿದಾಗ ಆರ್ಟಿಕಲ್ 176 ಇದರ 1ರಲ್ಲಿ ಬಾರ್ 1ನಲ್ಲಿ ನಾವು ವಿಧಾನಮಂಡಲ ಮತ್ತು ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರ ವಿರುದ್ಧ ನಿರ್ಣಯನ ಮಂಡಿಸಲಿಕ್ಕೂ ಕೂಡ ಅವಕಾಶಗಳಿದೆ. ನಿರ್ಣಯವನ್ನು ಸಹ ನಾವು ಮಂಡಿಸ್ತೀವಿ ಅಂತೇಳಿ ನಮ್ಗೆ ನಂಬಿಕೆ ಇದೆ. ಅಲ್ಲ, ಅವ್ರ ಎದುರುಗಡೆ ನಾನು ಹೇಳಲೇಬೇಕಾಯ್ತಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈ ಥರ ಅಸಂವಿಧಾನಿಕವಾದ ಕಾರ್ಯತತ್ವಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಈ ಕರ್ನಾಟಕ ರಾಜ್ಯ ಲಾ ಅಬೈಡಿಂಗ್ ಸ್ಟೇಟ್. ಇದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಸಹ ನೆಲದ ಕಾನೂನನ್ನು ಗೌರವ ಕೊಡ್ತಕ್ಕಂಥವ್ರು. ಅದಕ್ಕೆ ಅಪಮಾನ ಮಾಡಿದಾಗ ನಾನು ಪ್ರೊಟೆಸ್ಟ್ ಮಾಡಬೇಕಾಗುತ್ತೆ, ಅದನ್ನು ಮಾಡಿದ್ದೀನಿ.